ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಊರಿಂದ ಬರಬೇಕಾದ್ರೆ ರಾಗಿ ತೆನೆ ತೊಗೊಂಬಂದಿದ್ವಿ. ಈಗೆಲ್ಲ ರಾಗಿ ಕಟಾವು ಟೈಮ್ ಅಲ್ವಾ, ಹಳ್ಳಿ ಸೈಡು ಹಸಿ ತೆನೆ ಸ್ವಲ್ಪ ಸಿಕ್ತು, ತೊಗೊಂಬಂದ್ವಿ. ಇದನ್ನು ಹಳ್ಳಿ ಕಡೆ ಎಲ್ಲ ಇದಕ್ಕೆ ಉಪ್ಪು ಖಾರ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕಿತ್ಕೊಂಡ್ಬಂದ್ವಿ ಊರಿಂದ. ನೋಡಿ, ಗ್ಯಾಸಲ್ಲಿ ಸುಡ್ತಾ ಇದ್ದೀವಿ. ಲೈಟಾಗಿ ಸ್ವಲ್ಪ ಕೆಂಪುಗಾಗ ಕಲರ್ ಚೇಂಜ್ ಆಗೋ ಗಂಟ ಈ ಥರ ಸುಟ್ಬಿಟ್ಟು ಕಾಳೆಲ್ಲ ಒಂದು ಪ್ಲೇಟಾಗೆ ಈ ಥರ ಉಜ್ಕೊಂಡು ಕಾಳೆಲ್ಲ ಸಪ್ರೇಟ್ ಮಾಡಿಕೊಂಡು ಅದನ್ನು ನೀಟಾಗಿ ತೆಕ್ಕೋಬೇಕು. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಜ್ಬಿಟ್ರೆ ಕಾಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅದರಲ್ಲಿ ಸಿಪ್ಪೆ ತೆನೆ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಉಜ್ಜಿ ತಗೊಂಬಿಡಿ. ಬೇಗ ಆವಾಗಲೇ ಸುಡಬೇಕು, ಬೇಗ ಆವಾಗಲೇ ಉಜ್ಕೊಂಬಿಡ್ಬೇಕು. ಹಂಗೆ ಮಾಡಿದ್ರೆ ಕಾಳನ್ನು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಕಾಳನ್ನು ಬೇಗ ಅದರಲ್ಲಿ ತೆನೆಯಲ್ಲಿ ಒಂದು ಕಾಳನ್ನು ಉಳ್ಕೊಂಡಂಗೆ ಬಿಟ್ಕೊಳುತ್ತೆ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಒಂದು ಚಿಕ್ಕದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಎಲ್ಲ ಜೊತೆ ಮಾಡಿಕೊಂಡು ಒಂದು ಇದರಲ್ಲಿ ಬಟ್ಲಲ್ಲಿ ಹಾಕ್ಕೊಂಡು ಇಲ್ಲ ಒಂದು ಲೋಟದಲ್ಲಿ ಹಾಕ್ಕೊಂಡು ಜಜ್ಕೋಬೇಕು ಚೆನ್ನಾಗಿ. ಮಿಕ್ಸಿಗೆಲ್ಲ ಹಾಕ್ಬಿಡಿ, ಟೇಸ್ಟ್ ಬರೋಲ್ಲ. ಚೆನ್ನಾಗಿ ಜಜ್ಕೊಂಬಿಟ್ಟು ಅದನ್ನು ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಬಟ್ಟೆಲಿ ಹಾಕಿ ಗುದ್ದುತ್ತಾರೆ, ಬೆಳೆಸಿ ಅಂತ ಮಾಡ್ತಾರೆ ಹಳ್ಳಿ ಸೈಡು. ಆದರೆ ನಾವು ಇಲ್ಲಿ ಗುದ್ದಲಿಲ್ಲ, ಸ್ವಲ್ಪ ಇತ್ತಲ್ವ, ಹಂಗಾಗಿ ಎಲ್ಲ ಅದಕ್ಕೆ ಉಪ್ಪು ಖಾರ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ತಿಂದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನ್ನ ಮಗ ಅಂತೂ ತಿಂದ್ಬಿಟ್ಟು ಚೆನ್ನಾಗಿದೆ, ಸೂಪರ್ ಮಮ್ಮಿ ಅಂತ ಹೇಳ್ದ. ನೆಕ್ಸ್ಟ್ ವಿಡಿಯೋ